ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ನಾವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ನಮಗೆ ಎಲ್ಲರೂ ಆರ್ಥಿಕವಾಗಿ ಉಳಿಸ್ಬೇಕು ಅನ್ನೋದು ಎಲ್ಲರದ್ದು ಮನಸ್ಸಿನೊಳಗಿರ್ತದೆ. ಒಬ್ಬ ಕೂಲಿಕಾರನಿಂದ ಹಿಡ್ಕೊಂಡು ದೊಡ್ಡ ಉದ್ಯಮಿಯವರಿಗೆ. ಆದ್ರೆ ನಮಗೆ ಎಲ್ಲಿ ಉಳಿಸ್ಬೇಕು, ಎಲ್ಲಿ ಬಳಸಬೇಕು ಮತ್ತು ಎಲ್ಲಿ ಗಳಿಸ್ಬೇಕು ಅನ್ನೋ ಈ ಮೂರು ವಿಚಾರಗಳು ಬಹಳ ಚೆನ್ನಾಗಿ ಗೊತ್ತಿದ್ರೆ ನಾವು ಆರ್ಥಿಕವಾದ ಸಂಕಷ್ಟಕ್ಕೆ ತೊಡಗೋದಿಲ್ಲ. ಮೊದಲನೇದಾಗಿ ಎಲ್ಲಿ ಗಳಿಸ್ಬೇಕಂತಂದ್ರೆ ನಮ್ಮ ದುಡಿಮೆ ಒಳಗೆ ಗಳಿಸ್ಬೇಕು. ಎಲ್ಲಿ ಬಳಸ್ಬೇಕಂತಂದ್ರೆ ನಮ್ಮ ಬದುಕಿಗಾಗಿ ಏನು ಅನ್ನ, ಅರಿವೆ, ಆಶ್ರಯ, ಔಷಧ ಮತ್ತು ಶಿಕ್ಷಣಕ್ಕಾಗಿ ಬಳಸೋಕೆ ನಾವು ಹಿಂಜರಿಬಾರ್ದು. ಆದ್ರೆ ಇನ್ನು ಎಲ್ಲಿ ಉಳಿಸ್ಬೇಕಪ್ಪ ಅಂತಂದ್ರೆ ನಮ್ಮ ದುಂದು ವೆಚ್ಚಗಳಿಗಾಗಿ ಹಣ ಖರ್ಚನ್ನು ಮಾಡದೆ ಸರಳ ಬದುಕಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಖರ್ಚು ಮಾಡೋಕ್ಕೆ ನಾವು ಕಲ್ಕೋಬೇಕು. ಅದ್ರ ಜೊತೆಗೆ ಅತಿಯಾದ ಯಾವುದೇ ರೀತಿಯಾದಂಥ ಚಟಗಳಿಗೆ ನಾವು ಹಣವನ್ನು ಹೆಚ್ಚಿಗೆ ವ್ಯಯ ಮಾಡಬಾರ್ದು. ಇನ್ನು ಇಷ್ಟೆಲ್ಲ ನಾವು ಗೊತ್ತಿದ್ರೂ ಒಮ್ಮೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ, ನಾವೊಂದು ಸಣ್ಣ ಅಮೌಂಟ್ ಉಳಿಸೋಕೆ ಹೋಗಿ ದೊಡ್ಡ ವಸ್ತುವನ್ನು ಕಳ್ಕೊಳ್ಳುವಂಥ ಸಂದರ್ಭ ಬರ್ತಾವೆ. ಅಂಥ ಒಂದು ಜೀವನದೊಳಗಿನ ನಾನು ಅನುಭವಿಸಿದಂಥ ಘಟನೆಗಳನ್ನು, ಕೇಳಿದಂಥ ಘಟನೆಗಳನ್ನು, ನೋಡಿದಂಥ ಘಟನೆಗಳನ್ನು, ಪತ್ರಿಕೆಯಲ್ಲಿ ಓದಿರ್ತಕ್ಕಂಥ ಘಟನೆಗಳನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು. ಯಾಕಂದ್ರೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ₹1 ಹಿಡ್ಕೊಂಡು ₹100 ಮಟ್ಟ ಸಾಧ್ಯದಷ್ಟು ಉಳ್ಸೋಕೆ ಪ್ರಯತ್ನ ಮಾಡೋದನ್ನ. ಉದಾಹರಣೆ, ಇವತ್ತು ನಾನು ನಗರ ಪ್ರದೇಶದೊಳಗೆ ನಾವೇನು ವಾಸಿಸ್ತಿರ್ತೀವಿ, ನಮಗೆ ಬಸ್ ಸ್ಟ್ಯಾಂಡ್ ದೂರ ಇರ್ತೈತಿ. ನಮಗೆ ಬಸ್ ಸ್ಟ್ಯಾಂಡ್ ದೂರ ಇರೋದರಿಂದ ನಾವು ಬೇರೆ ಬೇರೆ ಕಡೆಗಳಿಗೆ ಉದ್ಯೋಗವನ್ನು ಹೋಗೋದ್ರಿಂದ ಬಸ್ ಹೋಗಿ ಬಂದು ಮಾಡಬೇಕಾಗಿರ್ತೈತಿ. ಉದಾಹರಣೆ, ನಾ ಏನು ಮಾಡ್ತಿದ್ನಪ್ಪ ಅಂದ್ರೆ 15 ವರ್ಷ ಯರಗಟ್ಟಿ ಬಸ್ ಹತ್ತಿದ್ನಿ, ಬೆಳಗಾವಿಂದ ಯರಗಟ್ಟಿ. ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತಂದ್ರೆ ನಡ್ಕೊತ ಹೋದ್ರೆ ದೂರ ಆಗ್ತೈತಿ. ಬಸ್ಸಿಗೆ ಹೋದ್ರೆ ಸರಿಯಾದ ಸಮಯಕ್ಕೆ CVT ಸಿಗೋದಿಲ್ಲ. ರಿಕ್ಷಾಕ್ಕೆ ಹೋದ್ರೆ ಹೆಚ್ಚು ರೊಕ್ಕ ತೊಗೋತಾರೆ. ಹಂಗಾರೆ ಬೈಕ್ ತೊಗೊಂಡು ಹೋಗ್ಬೇಕು ಅನ್ನೋಂಥ ವಿಚಾರ ಮಾಡ್ತಾರೆ. ಹಂಗಾರೆ ಬೈಕ್ ತೊಗೊಂಡು ಹೋದ್ರೆ ಬಸ್ ಸ್ಟ್ಯಾಂಡ್ ಅಂತಕ ಎಲ್ಲಿ ತರ್ಬೋದು ಅನ್ನೋಂಥ ಚಿಂತನೆ ಬರ್ತೈತೆ. ಬಸ್ ಸ್ಟ್ಯಾಂಡ್ದಾಗ ಒಂದು ಪಾರ್ಕಿಂಗ್ ಜಾಗ ಇರ್ತೈತೆ ಎಲ್ಲರಿಗೂ. ಆ ಪಾರ್ಕಿಂಗ್ ಹೋದ್ರೆ ಏನು ಮಾಡ್ತಿದ್ರು ಅಂತಂದ್ರೆ ದಿನಕ್ಕೆ ಒಂದು ₹20 ತೊಗೋತಿದ್ರು, ಅವ್ರು 30 ತೊಗೋತಿದ್ರು. ಈಗ ₹40 ತೊಗೋತಾರೆ. ಈ ಆ ₹40 ಅವ್ರಿಗೆ ಯಾಕೆ ಕೊಡ್ಬೇಕಂತೇಳಿ ನಾವೇನು ಮಾಡ್ತಾವೆ ಅಂತಂದ್ರೆ, ನೋಡ್ರಿ ನಮ್ಮ ವಿಚಾರ ಹೆಂಗಿರ್ತೈತಿ. ರಿಕ್ಷಾಕ್ಕೆ ಹೋದ್ರೆ ₹100 ಹೋಗ್ತೈತಿ, ಬಸ್ಗೆ ಹೋದ್ರೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗೋದಿಲ್ಲ. ಬೈಕ್ ತೊಗೊಂಡು ಹೋದ್ರೆ ಅಲ್ಲೇ ರೊಕ್ಕ ಕೇಳ್ತಾರೆ. ಹಂಗಾರೆ ನಡ್ಕೊತ ಹೋದ್ರೆ ದೂರ ಆಕೈತಿ. ಹಂಗಾರೆ ಏನು ಮಾಡ್ಬೇಕಪ್ಪ ಅಂತಂತ ವಿಚಾರ ಮಾಡಿಬಿಡ್ತಾವೆ ಅಂದ್ರೆ, ಬೈಕ್ ತೊಗೊಂಡು ಹೋಗಿ ಏನು ಮಾಡ್ತಾವೆ, ಅಲ್ಲೇ ಬಸ್ ಸ್ಟ್ಯಾಂಡ್ ಅಂತೇಕ ಸಮೀಪ ಪೊಲೀಸ್ ಸ್ಟೇಷನ್ ಅಡಬಾಜು ಹಚ್ಚೋದು, ಅಥವಾ ಬಸ್ ಸ್ಟ್ಯಾಂಡ್ ಮುಂದೆ ಹಚ್ಚೋದು, ಅಥವಾ ಸರ್ಕಿಟ್ ಹೌಸ್ದಾಗ ಹಚ್ಚೋದು, ಅಥವಾ ಅಲ್ಲೇ ಯಾವ್ದಾರ ಒಂದು ಪ್ರದೇಶದೊಳಗೆ ನಾವು ಹಚ್ಕಾರ ಹೋಗಿಬಿಡ್ತೇವೆ. ಅಲ್ಲಿ ಹಚ್ಚೋದಂಥ ಸಂದರ್ಭದೊಳಗೆ ಏನಾಗಿದವಪ್ಪ ಅಂತಂದ್ರೆ, ಭಾಳಷ್ಟು ಸಾರಿ ನನ್ನ ಗೆಳೆಯರು ನನ್ನ ಜೊತೆ ಬರ್ತಕ್ಕಂಥ ಇವರು ಇಬ್ಬರು 3-4 ವರ್ಷದೊಳಗೆ 2 ಬೈಕನ್ನು ತುಡುಗಾಗಿಬಿಟ್ಟು. ಇದು ಎಷ್ಟು ರೂಪಾಯಿ ಉಳ್ಸೋಕೆ ಹೋಗಿ ₹20 ಉಳ್ಸೋಕೆ ಹೋಗಿ ನಾವು ಬೈಕನ್ನು ಕಳ್ಕೊಂಡು. ಆಮೇಲೆ ಅವತ್ತು ನನ್ನ ಬೈಕ ಕಳ್ತನ ಆಗದಿದ್ರು ಕೂಡ ನಾನು ಒಂದಷ್ಟು ಸಾರಿ ಹೊರಗೆ ಹೆಚ್ಚಿ ಹೋದಾಗ ನಮಗೇನು ಹಾಕಿರೋದು, ನಾವು ಹೊರಗೆ ಗಾಡಿ ಹೆಚ್ಚಿ ಬಂದನು ಹೋಗೋ ಮಟ್ಟ ಇರ್ತೈತೋ ಇಲ್ಲೋ ಬಸ್ ತಿಳಿದಾಗ ಗಾಡಿ ಕಾಣೋ ಮಟ್ಟ ನಮಗೊಂದು ಸ್ವಲ್ಪ ತಳಮಳ ಇರ್ತೈತಿ. ಆದ್ದರಿಂದ ಆ ನಮ್ಮ ಗೆಳೆಯರ ಬೈಕ್ ತುಡುಗಾದ್ಮೇಲೆ ನಾವೇನು ಮಾಡಕತ್ತಪ್ಪ ಅಂತಂದ್ರೆ, ಪಾರ್ಕಿಂಗ್ದಾಗನ ₹20 ಕೊಟ್ಟು ಹಚ್ಚಿ ಬರಕತ್ತು. ₹20 ಕೊಟ್ಟು ನಾವು ಗಾಡಿ ಹೆಚ್ಚಿ ಬಂದು ಅಂತಂದ್ರೆ ನಮಗೆ ಒಟ್ಟು ಬಂದು ಬರೋ ಮಟ್ಟ ನಮಗೆ ಯಾವುದೂ ಚಿಂತೆ ಇರೋದಿಲ್ಲ, ನಿಶ್ಚಿಂತೆ ಇರ್ತವೆ. ಇದೇ ರೀತಿ ಇಂಥ ಹಲವಾರು ಘಟನೆಗಳು ನಾವು ಬೆಳಗಾವದೊಳಗೆ ಇರೋದ್ರಿಂದ ನಮಗೆ ಎಲ್ಲಿರೋದು. ಇವತ್ತೊಂದು KL ಹಾಸ್ಪಿಟ್ಲ್ಗೆ ಹೋದೋ ಅಂತಂದ್ರೆ ನಾವು ಹೊರಗೆ ಬೈಕ್ ಹಚ್ಚಿ ಹೋದಪ್ಪ ಅಂತಂದ್ರೆ ಅಲ್ಲೂ KL ಮುಂದೂ ಕೂಡ ಬೈಕ್ಗಳು ತುಡುಗಾದ ಸಂಬಂಧ ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ದಾರೆ. ಅವ್ರು ಪಾರ್ಕಿಂಗ್ಗೆ ಒಂದು ₹10 ₹20 ತೊಗೋತಾರೆ ಅವರು. ನಾವು ಅಲ್ಲಿ ಪಾರ್ಕಿಂಗ್ ಮಾಡದೆ ಇರೋದರಿಂದ ಏನಾಗ್ತೈತೆ ಅಂತಂದ್ರೆ, ನಾವು ಹೊರಗೆ ಮಾಡಿದ್ವಿ ಅಂದ್ರೆ ನಮ್ಮ ಬೈಕದ ಚಿಂತೆ ನಮ್ಮನ್ನು ಕಾಡ್ತೈತಿ. ಅಂದ್ರೆ ಒಂದು ನಾವು ₹20 ಜೀವನದಾಗ ಉಳ್ಸೋಕೆ ಹೋಗಿ ಏನಾಗಿಬಿಡ್ತೈತಪ್ಪ ಅಂತಂದ್ರೆ ಲಕ್ಷಾಂತರ ರೂಪಾಯಿ ವಾಹನವನ್ನು ಕಳ್ಕೊಳ್ತೀವಿ ಮತ್ತು ಬಹಳಷ್ಟು ಸಂಕಷ್ಟಕ್ಕೀಡಾಗ್ತವೆ. ಅದಕ್ಕೆ ಇಂಥ ನಮ್ಮ ಬದುಕಿನ ನಮ್ಮ ವಸ್ತುಗಳ ಸುರಕ್ಷತೆಗಾಗಿ ನಾವು ಎಲ್ಲಿಯಾದ್ರೆ ಅವನ್ನ ಇಟ್ಟು ಹೋಗುವಂಥದ್ದು, ಲಾಕರ್ದೊಳಗೆ ಕೈಚೀಲಿ ಇಟ್ಟು ಹೋಗೋದು, ಇಲ್ಲೇನೇ ಇರ್ತಾವಲ್ಲ ಅವನ್ನೆಲ್ಲ ನಾವು ಇಟ್ಟು ಹೋದು ಅಂತಂದ್ರೆ ನಮ್ಮ ವಸ್ತುವಿನ ಬಗ್ಗೆ ನಮಗೆ ಭಾಳ ಚಿಂತಿರೋದಿಲ್ಲ. ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ನೋಡ್ರಿ ನೀವು, ಆ ದೇವಸ್ಥಾನದ ಮುಂದೆ ಚಪ್ಪಲಿ ಕಳೆದು ಹೋದು ಅಂತಂದ್ರೆ ಚಪ್ಪಲಿ ಯಾರು ಕಳ್ತನ ಮಾಡ್ಯಾರ ಅಂತ ಚಿಂತಿರ್ತೈತಿ. ಆದ್ರೆ ನಾವು 3-4 ಮಂದಿ ಕೂಡಿ ಹೋದಾಗ ಅಲ್ಲಿ ಚಪ್ಪಲಿ ಕಾಯಂ ಇರ್ತಾನೊಬ್ಬ. ಅವು 3-4 ಮಂದಿ ಭಾಳ ಒಂದು ₹10 ತೊಗೋತಾನೋ ₹20 ತೊಗೋತಾನೋ, ಇಲ್ಲಾಂದ್ರೆ ನಿಮ್ಗೆ ತಿಳಿದಟ್ಟು ಕೊಟ್ಟು ಹೋಗ್ರಿ ಅಂತಾನೋ. ಅದಕ್ಕೆ ನಾವೇನು ಮಾಡ್ತೇವೆ, ಅವ್ಗೆ ಯಾಕೆ ₹10 ಕೊಡ್ಬೇಕಂತೇಳಿ ನಾವೇನು ಮಾಡ್ತೇವಪ್ಪ ಅಂತಂದ್ರೆ, ಚಪ್ಪಲಿಯನ್ನು ಹೊರಗೆ ಬಿಟ್ಟು ಹೋಗ್ತೀವಿ. ಚಪ್ಪಲಿ ಯಾರು ತೊಗೊಂಡು ಹೋಗಿಬಿಡ್ತಾರೋ ಅವಾಗ ಬರಗಾಲಿ ಬರ್ತೀವಿ. ಮತ್ತು ಅಲ್ಲಿ ನಮಗೆ ಬೇಕಾದಂಥ ಆಯ್ಕೆ ಮಾಡಿಕೊಳ್ಳೋಂಥ ಅಂಗಡಿ ಇರಲಿದ್ರು ಕೂಡ ಎಂಥವು ಬೇಕಂತ ತೊಗೊಂಡ್ಕಾರೆ ಚಪ್ಪಲಿ ಹಾಕ್ಕೊಂಡು ಬರೋದಂಥ ಪರಿಸ್ಥಿತಿ ಬರ್ತೈತಿ. ಮತ್ತು ನಾವು ಮರಿಕೊಂತ ಬರ್ತವೆ ಅಲ್ಲಿ. ಅದಕ್ಕೆ ನಾ ಹೇಳೋದು ಅಂತಂದ್ರೇನ, ನಾವು ಉಳಿತಾಯ ಮಾಡೋನು, ಎಲ್ಲಿ ಉಳಿತಾಯ ಮಾಡೋನು ಅಂತಂದ್ರೆ ದುಡಿಮೆ ಒಳಗೆ ಉಳಿತಾಯ ಮಾಡೋನು.
ನಮ್ಮ ದಿನದ ಖರ್ಚು ವೆಚ್ಚದೊಳಗೆ ಒಂದು ಸ್ವಲ್ಪ ಉಳಿತಾಯ ಮಾಡೋಣ. ಅದ್ರ ಜೊತೆಗೆ ನಾವು ನಮ್ಮ ವಸ್ತುಗಳ ಸುರಕ್ಷತೆಗಾಗಿ ನಾವು ಎಲ್ಲೇ ಪಾರ್ಕಿಂಗ್ ಸ್ಥಳದೊಳಗೆ ಗಾಡಿ ಹೆಚ್ಚಿ ಹೋದಪ್ಪ ಅಂತಂದ್ರೆ ನಮ್ಮ ವಸ್ತುಗಳು ಸುರಕ್ಷಿತವಾಗಿರ್ತಾವೆ. ಅದಕ್ಕೆ ಇದೊಂದು ನಮ್ಮ ವಸ್ತು ನಾವು ನೆಮ್ಮದಿಯಿಂದ ಬದುಕಬೇಕಾಗಿತ್ತು ಅಂತಂದ್ರೆ ನಮ್ಮ ವಸ್ತುಗಳನ್ನ ಸುರಕ್ಷಿತವಾದ ಸ್ಥಳದೊಳಗೆ ಬೈಕ್ಗಳನ್ನ ಸುರಕ್ಷಿತವಾಗಿ ಇಟ್ಟ ನಾವು ಬದುಕೋಣ ಅನ್ನುವಂಥ ವಿಚಾರಗಳನ್ನ ಇವತ್ತು ನನ್ನ ಗೆಳೆಯರಿಗೆ ನನ್ನ ಹಿತೈಷಿಗಳಿಗೆ ತಿಳಿಸ್ಬೇಕಾಗಿತ್ತು. ಯಾಕಂದ್ರೆ ಎಷ್ಟೋ ಸರಿ ನಾವು ಬೈಕ್ ಹೆಚ್ಚೋಗಿ ಚಲೋ ₹1,000 ₹2,000 ಹೆಲ್ಮೆಟನ್ನು ಕಳ್ಕೊಂಡು ಬಿಟ್ಟಿದ್ದೆವು. ಅದಕ್ಕೆ ಯಾಕಂದ್ರೆ ಸುರಕ್ಷಿತವಾದ ಸ್ಥಳದೊಳಗೆ ನಾವು ಇರ್ತಕ್ಕಂಥ ವಸ್ತುಗಳು ಸುರಕ್ಷಿತವಾದ ಸ್ಥಳಗಳಿಗೆ ಇಟ್ಕಾರ ನಾವು ಒಂದಿಷ್ಟು ₹10 ಹೋಗತ್ತು, ಅದರ ಲಕ್ಷಾಂತರ ರೂಪಾಯಿಯನ್ನು ಉಳಿಸ್ಬೋದು ಅನ್ನೋಂಥ ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅನಿಸಿತ್ತು. ಎಲ್ಲರಿಗೂ ಶರಣಾರ್ಥಿಗಳು.